ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ವೃಷಕ, ಅಚಲ ಮತ್ತೆ ನೀಲಾದಿಗಳ ವಧೆ, ಶಕುನಿ ಮತ್ತೆ ಕರ್ಣನ ಪರಾಜಯ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶಕುನಿಯ ಇಬ್ಬರು ಮಕ್ಕಳು ಅರ್ಜುನನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆದ್ರೆ ಅರ್ಜುನ ಅವರನ್ನು ಕೂಡ ಕೊಂದು ಬಿಡ್ತಾನೆ. ಆಗ ಶಕುನಿಗೆ ತುಂಬಾ ಕೋಪ ಬಂದು ಅವನ ಮೇಲೆ ಮಾಯೆಯನ್ನ ಪ್ರಯೋಗ ಮಾಡ್ತಾನೆ. ಆದ್ರೆ ಮಾಯೆಯಿಂದ ಅವನು ಏನೆಲ್ಲಾ ಮಾಡ್ತಾನೋ ಅದೆಲ್ಲವನ್ನೂ ಕೂಡ ನಾಶ ಮಾಡ್ತಾನೆ. ಆಗ ಶಕುನಿ ಎದುರುಕೊಂಡು ರಣಭೂಮಿಯಿಂದ ಓಡ್ ಹೋಗ್ತಾನೆ. ಆಮೇಲೆ ಅರ್ಜುನ ಏನ್ ಮಾಡ್ತಾನೆ, ಕೌರವ ಸೈನ್ಯವನ್ನೆಲ್ಲ ವಿಧ್ವಂಸ ಮಾಡಿ ಎಷ್ಟೋ ಜನ ವೀರರನ್ನೆಲ್ಲ ಅವನು ಕೊಂದು ಹಾಕ್ತಾನೆ. ಈ ರೀತಿ ಎಲ್ರೂ ಸಾಯ್ತಾ ಇರೋದನ್ನ ನೋಡಿ ಯೋಧರು ಏನ್ ಮಾಡ್ತಾರೆ, ಬಾಣಗಳ ಹೊಡೆತದಿಂದ ವ್ಯಾಕುಲರಾಗಿ ಅಲ್ಲಿ ತಂದೆ ಮಗನನ್ನ, ಮಗ ತಂದೆಯನ್ನ ಬಿಟ್ಟು ಹೊರಟು ಹೋಗ್ತಾ ಇದ್ದಾರೆ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ, ಅಯ್ಯೋ ಅವನಿಗೇನಾದ್ರೂ ತೊಂದರೆ ಆಗುತ್ತೇನೋ, ನಾನು ಸಹಾಯ ಮಾಡ್ಬೇಕು ಅನ್ನೋದು ಇಲ್ಲ, ಅವನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಜನರು ತಮ್ಮ ಸವಾರಿಗಳನ್ನು ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ತಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತಂದ್ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಈ ಕಡೆ ದ್ರೋಣಾಚಾರ್ಯರು ಏನ್ ಮಾಡಿದ್ರು, ತಮ್ಮ ತೀಕ್ಷ್ಣವಾದ ಬಾಣಗಳಿಂದ ಪಾಂಡವ ಸೈನ್ಯವನ್ನ ಛಿದ್ರಗೊಳಿಸೋದಕ್ಕೆ ಶುರು ಮಾಡ್ತಾರೆ. ಅದ್ಭುತ ಪರಾಕ್ರಮಿಗಳಾದಂತಹ ದ್ರೋಣರು ಯಾವ ಸಮಯದಲ್ಲಿ ಆ ಯೋಧರನ್ನ ಹೊಸಕಾಗ್ತಾ ಇದ್ರೋ, ಸೇನಾಪತಿ ದೃಷ್ಟದ್ಯುಮ್ನ ಸ್ವತಃ ಬಂದು ದ್ರೋಣರ 4 ಕಡೆಗಳಲ್ಲಿ ಮುತ್ತಿಗೆ ಹಾಕ್ತಾನೆ. ಆಮೇಲೆ ದ್ರೋಣಾಚಾರ್ಯ ಮತ್ತೆ ದೃಷ್ಟದ್ಯುಮ್ನರಲ್ಲಿ ಅದ್ಭುತವಾದಂತಹ ಯುದ್ಧವಾಗತ್ತೆ. ಬೇರೆ ಕಡೆ ಅಗ್ನಿಯ ಹಾಗೆ ತೇಜಸ್ವಿಯಾದಂತಹ ರಾಜ ನೀಲ ತನ್ನ ಬಾಣಗಳಿಂದ ಕೌರವ ಸೈನ್ಯವನ್ನ ಭಸ್ಮಗೊಳಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ಈ ರೀತಿ ಸಂಹಾರ ಮಾಡ್ತಾ ಇರೋದನ್ನ ನೋಡಿ ಅಶ್ವತ್ಥಾಮ ನಗುತ್ತಾ ಹೇಳ್ತಾನೆ, ನೀಲ, ನೀನು ನಿನ್ನ ಬಾಣಾಗ್ನಿಯಿಂದ ಈ ಅನೇಕ ಯೋಧರನ್ನ ಯಾಕೆ ಭಸ್ಮ ಮಾಡ್ತಾ ಇದೀಯಾ? ಸಾಹಸ ಇದ್ರೆ ಕೇವಲ ನನ್ ಜೊತೆ ಹೋರಾಡು ಅಂತನ್ಬಿಟ್ಟು ಹೇಳ್ತಾನೆ. ಈ ರೀತಿ ಕರಿತಾ ಇರೋದನ್ನ ಕೇಳಿ ನೀಲ ಬಾಣಗಳಿಂದ ಅಶ್ವತ್ಥಾಮನಿಗೆ ಹೊಡಿತಾನೆ. ಆಗ ಅವನು ಕೂಡ 3 ಬಾಣಗಳಿಂದ ಹೊಡೆದು ನೀಲನ ಧನಸ್ಸು, ಧ್ವಜ ಮತ್ತೆ ಛತ್ರವನ್ನು ಕೂಡ ಕತ್ತರಿಸ್ತಾನೆ. ಇದನ್ನ ನೋಡಿ ನೀಲ ಏನ್ ಮಾಡ್ತಾನೆ, ಕೈಯಲ್ಲಿ ಕತ್ತಿ ಗುರಾಣಿಯನ್ನ ತಗೊಂಡು ರಥದಿಂದ ಎಗರ್ತಾನೆ. ಮತ್ತೆ ಅಶ್ವತ್ಥಾಮನ ತಲೆಯನ್ನ ಕತ್ತರಿಸ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಅವನೇ ಈಟಿಯಿಂದ ಹೊಡೆದು ನೀಲನ ಕುಂಡಲ ಸಹಿತ ಆ ಮಸ್ತಕವನ್ನೇ ಕತ್ತರಿಸಿ ಬೀಳ್ತಾನೆ. ನೀಲ ಪೃಥ್ವಿಯ ಮೇಲೆ ಬೀಳ್ತಾನೆ. ಅವನ ಮೃತ್ಯುವಿನಿಂದ ಪಾಂಡವರ ಸೈನ್ಯಕ್ಕೆ ತುಂಬಾ ದುಃಖ ಆಗತ್ತೆ. ಅಂದ್ರೆ ಅಶ್ವತ್ಥಾಮನ ತಲೆಯನ್ನು ಇವನ್ ಕತ್ತರಿಸ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಅವನು ಅಶ್ವತ್ಥಾಮ ಏನ್ ಮಾಡ್ತಾನೆ, ನೀಲನನ್ನೇ ಕೊಂದು ಬಿಡ್ತಾನೆ. ಇಷ್ಟರಲ್ಲಿ ಅರ್ಜುನ ಬಹಳಷ್ಟು ಸಂಶಪ್ತಕರನ್ನ ಗೆದ್ದು ಎಲ್ಲಿ ದ್ರೋಣಾಚಾರ್ಯರು ಪಾಂಡವರ ಸೈನ್ಯದ ಸಂಹಾರವನ್ನ ಮಾಡ್ತಾ ಇದ್ರೋ ಅಲ್ಲಿಗೆ ಬಂದು ತಲುಪ್ತಾನೆ. ನೋಡಿ ಅರ್ಜುನ ಎಷ್ಟು ಪರಾಕ್ರಮಿ ಅನ್ನೋದು ನಮಗಿಲ್ಲಿ ಗೊತ್ತಾಗತ್ತೆ. ಒಬ್ಬೊಬ್ರನ್ನು ಕೂಡ ಅವನು ಕೊಲ್ತಾ ತನ್ನ ಅಣ್ಣ ಎಲ್ಲಿದ್ನೋ ಅಲ್ಲಿಗೆ ಹೋಗ್ಬೇಕು ಅನ್ನೋದು ಅವನ ಒಂದು ಗುರಿ. ಯಾಕೆ ಅಂತಂದ್ರೆ ಅವನನ್ನ ರಕ್ಷಣೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ದ್ರೋಣಾಚಾರ್ಯರು ಎಲ್ಲಿದ್ರೋ ಅಲ್ಲಿಗೆ ಬರ್ತಾನೆ. ದ್ರೋಣಾಚಾರ್ಯರು ಪಾಂಡವ ಸೈನ್ಯವನ್ನ ಸಂಹಾರ ಮಾಡ್ತಿದ್ರಲ್ಲ ಅಲ್ಲಿಗೆ ಬರ್ತಾನೆ. ಮತ್ತೆ ಕೌರವ ಯೋಧರನ್ನ ತನ್ನ ಶಸ್ತ್ರಗಳ ಅಗ್ನಿಯಲ್ಲಿ ಸುಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಸಹಸ್ರ ಬಾಣಗಳಿಂದ ಪೀಡಿತರಾಗಿ ಎಷ್ಟೋ ಆನೆ ಸವಾರರು, ಕುದುರೆ ಸವಾರರು ಮತ್ತೆ ಪದಾದಿ ಸೈನಿಕರು ಇರ್ತಾರಲ್ಲ, ಅವರು ಭೂಮಿ ಮೇಲೆ ಬೀಳೋದಕ್ಕೆ ಶುರು ಆಗ್ತಾರೆ. ಎಷ್ಟೋ ಸೈನಿಕರು ಆರ್ತಸ್ವರದಿಂದ ಕೂಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದಷ್ಟು ಸೈನಿಕರು ಬಿದ್ದಿದ ತಕ್ಷಣ ಪ್ರಾಣವನ್ನೇ ತ್ಯಾಗ ಮಾಡ್ತಾ ಇದ್ರು. ಅವರಲ್ಲಿ ಯಾರೆಲ್ಲ ಏಳ್ತಾ ಬೀಳ್ತಾ ಓಡೋದಕ್ಕೆ ಶುರು ಮಾಡ್ತಾರೋ ಆ ಯೋಧರನ್ನ ಅರ್ಜುನ ಯುದ್ಧ ಸಂಬಂಧದ ನಿಯಮದ ಸ್ಮರಣೆ ಮಾಡಿ ಹೊಡೆಯಲಿಲ್ಲ. ಅಂದ್ರೆ ಓಡ್ತಾ ಇರೋರನ್ನ, ಅಂದ್ರೆ ತನಗೆ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ ಅಂತ ಓಡ್ ಹೋಗ್ತಾ ಇದ್ದಾರೆ ಅಥವಾ ಯಾರು ತಮ್ಮ ಶರಣಾಗತಿಗೆ ಬರ್ತಾರೋ ಅವ್ರನ್ನೆಲ್ಲ ಹೊಡಿಬಾರದಲ್ವಾ. ಅದಕ್ಕೋಸ್ಕರ ಇಲ್ಲಿ ಯುದ್ಧದ ನಿಯಮವನ್ನ ಸ್ಮರಣೆ ಮಾಡಿಕೊಂಡು ಓಡ್ತಾ ಇದ್ದಂತಹ ಯೋಧರನ್ನ ಅವನು ಹೊಡಿಲಿಲ್ಲ. ಓಡ್ತಾ ಇರುವಂತಹ ಕೌರವರು ಹೇ ಕರ್ಣ ಅಂತ ಕೂಗೋದಕ್ ಶುರು ಮಾಡ್ತಾರೆ. ಯಾಕಂದ್ರೆ ಈಗ ಕರ್ಣನೇ ನಮ್ಮನ್ನ ಕಾಪಾಡ್ಬೇಕು ಅಂತ ಅನ್ಬಿಟ್ಟು ಶರಣಾರ್ಥಿಗಳ ಆ ಕರುಣ ಕ್ರಂದನವನ್ನ ಕೇಳಿ ವೀರರೇ ಹೆದರ್ಕೋಬೇಡಿ ಅಂತ ಹೇಳಿ, ಅಂದ್ರೆ ಅವ್ರಿಗೆ ಧೈರ್ಯ ಕೊಡ್ತಾ ಇದ್ದಾನೆ. ಹೆದರ್ಕೋಬೇಡಿ, ನಾನಿದ್ದೀನಿ, ಅರ್ಜುನನನ್ನ ನಾನ್ ನೋಡ್ಕೊಳ್ತೀನಿ ಅನ್ನೋ ರೀತಿ ಹೇಳಿ ಕರ್ಣ ಏನ್ ಮಾಡ್ತಾನೆ, ಅರ್ಜುನನನ್ನ ಎದುರಿಸೋದಕ್ಕೆ ಅಂತಾನೆ ಹೋಗ್ತಾನೆ.
ಕರ್ಣ ಅಸ್ತ್ರವೇತ್ತರಲ್ಲಿ ಶ್ರೇಷ್ಠನಾಗಿದ್ದ. ಅಂದ್ರೆ ಅಸ್ತ್ರಗಳ ಬಗ್ಗೆ ತಿಳುವಳಿಕೆ ಅವನಿಗೆ ಚೆನ್ನಾಗಿತ್ತು. ಅದರಲ್ಲಿ ಅವನು ಶ್ರೇಷ್ಠನಾಗಿದ್ದ. ಅವನು ಆ ಸಮಯದಲ್ಲಿ ಆಗ್ನೇಯಾಸ್ತ್ರವನ್ನ ಪ್ರಕಟಗೊಳಿಸ್ತಾನೆ. ಆದರೆ ಅರ್ಜುನ ಅದನ್ನ ಶಾಂತಗೊಳಿಸ್ತಾನೆ. ಇದೇ ರೀತಿ ಕರ್ಣ ಕೂಡ ಅರ್ಜುನನ ತೇಜಸ್ವಿ ಬಾಣಗಳನ್ನ ತನ್ನ ಶಸ್ತ್ರದಿಂದ ನಿವಾರಣೆಗೊಳಿಸ್ತಾನೆ. ಮತ್ತೆ ಬಾಣಗಳ ಮಳೆ ಸುರಿಸ್ತಾ ಸಿಂಹನಾದವನ್ನ ಮಾಡ್ತಾನೆ. ಅಂದ್ರೆ ಇಲ್ಲೀಗ ಅರ್ಜುನ ಮತ್ತೆ ಕರ್ಣ ಇವರ ನಡುವೆ ಈಗ ಯುದ್ಧ ಶುರುವಾಗುತ್ತೆ. ಏನಾಗುತ್ತೆ ಅಂತ ನೋಡೋಣ. ಯಾಕಂದ್ರೆ ಇವರಿಬ್ರು ತುಂಬಾ ದಿನದಿಂದ ಒಬ್ರಿಗೊಬ್ರು ಹೋರಾಡಬೇಕು ಅಂತ ಕಾಯ್ತಾನೆ ಇದ್ರು. ನಾನು ಇವನನ್ನ ಸೋಲಿಸ್ಬೇಕು ಇಲ್ಲ ಕೊಲ್ಲಬೇಕು ಅಂತ. ಅರ್ಜುನ ಮತ್ತೆ ಕರ್ಣ ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದ. ಈಗ ಅವರಿಬ್ಬರಿಗೆ ಆ ಸಂದರ್ಭ ಒದಗಿ ಬಂದಿದೆ. ಯಾರು ಯಾರನ್ನ ಗೆಲ್ತಾರೆ ಅಥವಾ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.